ತಮಿಳುನಾಡಿನ ರಾಜಕೀಯದಲ್ಲಿ ದಳಪತಿ ವಿಜಯ್ ದರ್ಬಾರ್ ನಡೆಸಿದ್ದಾರೆ. ಅಂದ್ರೆ ಬಂಗಾಳದ ಒಂದು ಸೈದ್ಧಾಂತಿಕ ಹೋರಾಟ ಹೇಗೆ ಎಂಡ್ ಆಗಿದೆ ನೋಡ್ತಾ ಇದ್ವಿ ಇಷ್ಟೊತ್ತು. ಅಂದರೆ ಜನಸಂಘದ ಕಾಲದಿಂದ ಬಂದಿದ್ದು, ಕಮ್ಯುನಿಸ್ಟ್ ಮೂಮೆಂಟಿಂದು ಡ್ಯಾಶು ಎಲ್ಲವನ್ನ ನೋಡ್ಕೊಂಡು ಬಂದ್ವಿ. ಪ್ರೈಮ್ ಮಿನಿಸ್ಟರ್ ಅದನ್ನು ವರ್ಣನೆ ಮಾಡಿದ್ದ ರೀತಿ ಬೇರೆ ಥರ ಇತ್ತು. ಅಂಗ ಭಂಗ ಕಳಿಂಗ. ಅಂಗ ಅಂದರೆ ಬಿಹಾರ, ನಳಂದ ಯೂನಿವರ್ಸಿಟಿಯಿಂದ ಹಿಡಿದು ಹೇಗೆ ಆ ಭಾಗ ಪ್ರಪಂಚಕ್ಕೆ ದಾರಿದೀಪವನ್ನಾಗಿತ್ತು ಅನ್ನೋದು. ಬಂಗಾಳ ಹೇಗೆ ಸಾಂಸ್ಕೃತಿಕವಾಗಿ ಅದು ದಾರಿದೀಪವಾಯಿತು ದೇಶಕ್ಕೆ. ಕಳಿಂಗ ಒಡಿಶಾ ಹೇಗೆ ಒಡಿಶಾದು ಸಮುದ್ರ ಅಂದರೆ ಪೋರ್ಟ್ಗಳು, ಬಂದರುಗಳು ವಿಶ್ವವ್ಯಾಪಿ ಖ್ಯಾತಿಯಾಗಿದ್ವು ವ್ಯಾಪಾರ ವ್ಯವಹಾರಕ್ಕೆ. ಅದು ಅಂಗ ಭಂಗ ಕಳಿಂಗವನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹಿಂದಿನ ಚುನಾವಣೆಯಲ್ಲಿ ನಾನು ಹೇಳಿದ್ದೆ, ಬಿಹಾರದಲ್ಲಿ ಗೆದ್ದಾಗ ಅವ್ರು ಹೇಳ್ತಿರೋದು, ನಾನಲ್ಲ, ಹೇಳಿದ್ದೆ ಮಾ ಗಂಗೆ, ತಾಯಿ ಗಂಗೆ ಬಿಹಾರದಿಂದ ಬಂಗಾಳಕ್ಕೆ ಹೋಗ್ತಾಳೆ ಅಂತ. ಅಂದರೆ ಅವ್ರು ಹೇಳಿದ್ದಿದ್ದು ರಾಜಕೀಯ ಅಲ್ಲ, ನಿಜವಾಗ್ಲೂ ಗಂಗೆ ಹರಿಯೋದು ಹಾಗೇನೆ. ಉತ್ತರಾಖಂಡದಿಂದ ಬರುವಂತಹ ಗಂಗೆ ನಂತರ ಬಿಹಾರಕ್ಕೆ, ಉತ್ತರ ಪ್ರದೇಶಕ್ಕೆ ಬಂದು ಬಿಹಾರಕ್ಕೆ ಬಂದು ಬಿಹಾರದಿಂದ ಬಂಗಾಳಕ್ಕೆ ಹೋಗ್ತಾಳೆ. ಬಂಗಾಳ ಕೊಲೆ ಸೇರುತ್ತದು, ಅಲ್ಲಿಂದ ಆಮೇಲೆ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅಲ್ಲಿಯವರೆಗೂ ಬಿಜೆಪಿ ಇದೆ ಈಗ. ಸೊ ಒಂದು ಇವತ್ತಿನ, ಅದಕ್ಕೆ ನಾನು ಬಂಗಾಳದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಬಂಗಾಳ ಬರೀ ಒಂದು ರಾಜ್ಯ ಅಲ್ಲ, ಅದು ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಸರಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಎಲ್ಲ ವಿಚಾರದಲ್ಲಿ ಭಾಳ ರಿಚ್ ಸ್ಟೇಟ್ ಅದು. ಯಾಕಂದರೆ ಒಂದು ರಾಜ್ಯದಿಂದ ನಿಮಗೆ ರಾಷ್ಟ್ರಗೀತೆನೂ ಬರುತ್ತೆ, ವಂದೇ ಮಾತರಮ್ಮೂ ಬರುತ್ತೆ, ನಿಮಗೆ ಪರಮಹಂಸರಿಂದಾಗಿ ವಿವೇಕಾನಂದರದು ಬರುತ್ತೆ ಅನ್ನೋದು, ಎಲ್ಲವೂ ಅಲ್ಲಿಂದ ಬರುತ್ತೆ ಅನ್ನೋದಾದರೆ ಅಮೇಝಿಂಗ್ ರಾಜ್ಯ. ಹಾಗಾಗಿ ಬಂಗಾಳದ ಇವತ್ತಿನ ರಾಜಕಾರಣದ ಈ ವಿಜಯ ಏನಿದೆ, ಇದನ್ನು ಬರೀ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡಬಾರ್ದು. ಇದನ್ನು ಯು ಶುಡ್ ಬಿ ಸೀಯಿಂಗ್ ಇಟ್ ಫ್ರಮ್ ಎ ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ. ನಾನು ಬೆಳಗ್ಗೆ ಇವತ್ತು ತಮಾಷೆಗೆ ಅದನ್ನು ಹೇಳ್ತಿದ್ದೆ, ನನಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ, ಅರಗಿಸ್ಕೊಳ್ಳೋಕ್ಕೆ. ಪಂಚೆ ಉಟ್ಕೊಂಡು ಓಡಾಡೋನಿಗೆ ಪ್ಯಾಂಟ್ ಹಾಕ್ಸಿದ್ರೆ ಏನಾಗುತ್ತೋ ಹಂಗಾಗಿದೆ ನನ್ನ ಪರಿಸ್ಥಿತಿ. ಹೊಂದ್ಕೊಳಕ್ಕಾಗಲ್ವಲ್ಲ, ಸುಮ್ಮನೆ ಕಾಲೆಲ್ಲ ಹಿಂಗೆ ಜಾಡ್ಸೋಣ ಅನ್ಸುತ್ತೆ, ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂತ. ಎಸ್, ತಮಿಳುನಾಡಿನ ರಾಜಕೀಯದಲ್ಲಿ ದಳಪತಿ ವಿಜಯ್ ದರ್ಬಾರ್ ಮಾಡಿದ್ದಾರೆ. ತಮಿಳುನಾಡು ವಿಚಾರ ನೋಡೋಣ. ರಾಜಕೀಯಕ್ಕೆ ಧುಮುಕಿದ ಮೊದಲ ಯತ್ನದಲ್ಲೇ ಬ್ಲಾಕ್ ಬಸ್ಟರ್ ಶೋ ಕಂಡಿದ್ದು ಪೊಲಿಟಿಕಲ್ ಸೂಪರ್ ಸ್ಟಾರ್ ಆಗಿದ್ದಾರೆ. MGR, ಜಯಲಲಿತಾ ಬಳಿಕ ಮತ್ತೊಬ್ಬ ಸೂಪರ್ ಸ್ಟಾರ್ ಅಧಿಕಾರದ ಗದ್ದುಗೆ ಏರ್ತಾ ಇದ್ದಾರೆ. ವಿಜಯ್ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ಗೆ ಆಡಳಿತಾರೂಢ DMK ಗಿರಿಗಿಟ್ಲೆ ಹೊಡೆದಿದೆ. ಸ್ವತಃ CM ಸ್ಟಾಲಿನ್ ಸೇರಿದಂತೆ 15 ಸಚಿವರಿಗೆ ಸೋಲಾಗಿದೆ. DMK 2ನೇ ಸ್ಥಾನಕ್ಕೆ ಕುಸಿದ್ರೆ ಅಣ್ಣಾ DMK 3ನೇ ಸ್ಥಾನದಲ್ಲಿ ಇದೆ. ಸೊ ಎಷ್ಟಿದೆ ತಮಿಳುನಾಡಿನ ಫಲಿತಾಂಶ? ಒಟ್ಟು ಕ್ಷೇತ್ರ 234 ಇದೆ. ಸರಳ ಬಹುಮತಕ್ಕೆ 118 ಬೇಕು. TVK ಗೆದ್ದಿರೋದು ಈಗ ಅಲ್ಲಿ 109 ಈಗ ಸದ್ಯಕ್ಕಿರುವಂಥ ಮಾಹಿತಿ. DMK 74, ಅಣ್ಣಾ DMK 51 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಓಕೆ, ಯಾಕೆ ಬಂಗಾಳ ತಮಿಳುನಾಡಿಗಿಂತ ದೊಡ್ಡ ಐಡಿಯಾಲಜಿಕಲಿ, ಸೈದ್ಧಾಂತಿಕವಾಗಿ ದೊಡ್ಡ ವಿಜಯವಾಗಿ ಕಾಣಿಸುತ್ತೆ? ನಾನು ವಿಜಯದ್ದು ದೊಡ್ಡ ವಿಜಯ ಅಲ್ಲ ಅಂತ ಹೇಳ್ತಿಲ್ಲ. ಯಾಕೆ ಕಾಣುತ್ತೆ? ಅದು ಐಡಿಯಾಲಜಿಕಲ್ ಫೈಟು. ಇಲ್ಲಿ ಈ ರಾಜ್ಯ ಚಲನಚಿತ್ರ ನಟರನ್ನು ಪೋಷಿಸಿ ಕಾಪಾಡಿಕೊಂಡು ಬಂದಿರುವಂಥ ಇತಿಹಾಸ ಇದೆ ಈ ರಾಜ್ಯದಲ್ಲಿ. ಅದು MGR ಇರ್ಬೋದು, ಕರುಣಾನಿಧಿನೂ ಇರಬಹುದು, ಮತ್ತು ಜಯಲಲಿತಾ. ಹಾಗಾಗಿ ಆ ಪರಂಪರೆ ಮುಂದುವರೆದಿದೆ. ಬಟ್ ಇವತ್ತಿನ ಇಲ್ಲಿಯ ಇದು ವಿಶೇಷತೆ ಏನು ಅಂದರೆ, ಒಬ್ಬ ವ್ಯಕ್ತಿ ಅದನ್ನು ಹುಚ್ಚು ನಿರ್ಧಾರ ಅಂತ ಪರಿಗಣಿಸ್ತಿರೋ ಏನೋ ಗೊತ್ತಿಲ್ಲ ನನಗೆ, ನಿರ್ಧಾರಕ್ಕೆ ಬಂದಾಗ, ಅದಕ್ಕೆ ನುಗ್ಗಿ ಬಂದಾಗ ಅದಕ್ಕೇನಾಗತ್ತೆ ಅನ್ನೋಕ್ಕೆ ಈ ವ್ಯಕ್ತಿ ಸಾಕ್ಷಿ. 6 ತಿಂಗಳ ಹಿಂದೆ ಪಕ್ಷವನ್ನು ಹುಟ್ಟು ಹಾಕಿ 50 ವರ್ಷಗಳ ಕಾಲ ಸ್ಥಾಪಿತವಾಗಿರುವಂತಹ ದ್ರವಿಡಿಯನ್ ಪಕ್ಷಗಳನ್ನು ಚಾಲೆಂಜ್ ಮಾಡಿಕೊಂಡು, ಕ್ಯಾಂಡಿಡೇಟ್ಗಳಿಲ್ದಿದ್ರು ಹುಡುಕೊಂಡು ಕ್ಯಾಂಡಿಡೇಟ್ಗಳನ್ನು ಹಾಕ್ಕೊಂಡು ಗೆಲ್ಲಿಸ್ಕೊಂಡು ಬರಬೇಕು ನಾನು ಒಬ್ಬನೇ ಏಕಾಂಗಿಯಾಗಿ ಅಂತಂದರೆ ಅದು ಹುಚ್ಚು ಸಾಹಸವೇ. ಕೆಲವೊಮ್ಮೆ ಹುಚ್ಚು ಸಾಹಸಗಳು ಫಲವನ್ನು ಕೊಡುತ್ತವೆ. ಬಹಳ ಜನ ಅಂತಾರೆ, ನಾವು TV ಮಾಡೋಕೆ ಹೊರಟಾಗ ನಿನ್ನನ್ನು ಹುಚ್ಚ, ಪೆದ್ದ, ಬೆಪ್ಪ,
ಅವನು ಅಂತ ಎಲ್ಲ ಬೈತದೆ. ಕೆಲವು ಸರಿ ಇದು ಆಗತ್ತೆ, ಯಾರ ಮಾತು ಏನು ಕೇಳಿಸ್ಕೊಳ್ಳೋ ಸ್ಟೇಜಲ್ಲಿ ಇರಲ್ಲ ಅದು. ಹಾಗಾಗಿ ಆ ಧೈರ್ಯ ಮತ್ತು ಆ ವಿಶ್ವಾಸ ಮತ್ತು ನಂಬಿಕೆ, ಡಿಸ್ರಪ್ಟರ್ ಅಂತ ಅಲ್ಲ, ಬೆಳಗ್ಗೆ ಯೂಸ್ ಮಾಡಿ ಬೆಳಗ್ಗೆ ಡಿಸ್ರಪ್ಟರ್ ಅಂತ ನಾನು ಹೇಳಿದ್ನಲ್ಲ, ಆಗ ಡಿಸ್ರಪ್ಟರ್ಸ್ ಆಗಿ ಕೆಲಸ ಮಾಡೋದು ಇದೆಯಲ್ಲ, ಅದು ಆ ಹುಚ್ಚು ಧೈರ್ಯದಲ್ಲೇ ಬರೋದು. ಎರಡನೇದು ನಂಬಿಕೆ, ನನ್ನಲ್ಲಿ ನನಗೆ ಇರಬೇಕಾದ ನಂಬಿಕೆ. ಅದು BJPಲಿ ಕಾಣುತ್ತೆ ನಿಮಗೆ. ಭಾರತೀಯ ಜನತಾ ಪಕ್ಷಕ್ಕೆ ಬಂಗಾಳದಲ್ಲಿ ನಾನು 0 ಇದ್ದರು 2011ರಲ್ಲಿ ಎಂದಾಗ, 25ರಲ್ಲಿ 2000 ಚಿಲ್ಲರೆ 200 ಚಿಲ್ಲರೆ ಬಂದಿದ್ದಾರೆ ಅಂದರೆ ನಂಬಿಕೆ. ಒಂದು ದಿನ ಯಾವುದೊಂದು ಫಿಲಮಲ್ಲಿ ಒಂದು ದಿನ ಗೆದ್ದೆ ಗೆಲ್ತೀನಿ ಒಂದು ದಿನ ಅಂತ ಮೂವಿನಲ್ಲಿ ಯಾವುದೋ ಮೂವಿನಲ್ಲಿ ಒಂದು ಸಾಂಗ್ ಬರುತ್ತೆ. ದಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ಆ್ಯಕ್ಚುಲಿ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ಗೆದ್ದೆ ಗೆಲ್ತೀನಿ ಒಂದು ದಿನ ಅಂತ. ಅದನ್ನು ಉಳಿಸ್ಕೊಂಡು ಫೈಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಭಾಳ ರಾಜಕೀಯ ಪಕ್ಷಗಳು ಇವತ್ತು ಎಗರ ಬಿದ್ದು ಹೋಗಿರೋದು ಮತ್ತು ರಾಜಕೀಯದ ನಾಯಕರುಗಳು ಇನ್ಕ್ಲೂಡಿಂಗ್ ಕರ್ನಾಟಕ, ಕಾರಣ ಅಂದರೆ ಆ ನಂಬಿಕೆನೇ ಇಲ್ಲ ಅವರಿಗೆ. ಫೈಟಿಂಗ್ ನಂಬಿಕೆ ಇಲ್ಲ, ಫೈನಾನ್ಸ್ ಮೇಲೆ ನಂಬಿಕೆ ಇರುತ್ತೆ. ಬಟ್ ಬೆಳಗ್ಗೆ ನೀವು ಇನ್ನೊಂದು ಮಾತು ಹೇಳ್ತಿದ್ರಿ ಸರ್, ತಮಿಳುನಾಡಲ್ಲಿ ಜಾತಿ ಮೀರಿ ಮತದಾನ ಮಾಡುವಂತ ಏಕೈಕ ರಾಜ್ಯ. ದೇಶದಲ್ಲಿ ಎಲ್ಲಾದ್ರೂ ಒಂದು ರಾಜ್ಯ ಇದ್ರೆ ಜಾತಿ ಮತ್ತು ಧರ್ಮವನ್ನ ಮೀರಿದಂತಹ ಮತದಾನ ಮಾಡುವನ್ನ, ಹ್ಯಾಟ್ಸ್ ಆಫ್ ಟು ದಿ ಪೀಪಲ್ ಆಫ್ ತಮಿಳುನಾಡು, ಅದೊಂದೇ ರಾಜ್ಯ ಒಬ್ಬ ಕ್ರಿಶ್ಚಿಯನ್ ಗೆಲ್ಸತ್ತೆ. ಹಾಗೆ ನೋಡಿದ್ರೆ MGRದು ಯಾವ ದೊಡ್ಡ ಜಾತಿ, ಕರುಣಾನಿಧಿ ಯಾವ ದೊಡ್ಡ ಜಾತಿ, ಜಯಲಲಿತಾ ಅಯ್ಯಂಗಾರಿ ಬ್ರಾಹ್ಮಣರು ಯಾವ ದೊಡ್ಡ ಜಾತಿ. ಅದಕ್ಕೆ ನಾನು ತಮಾಷೆ ಮಾಡಿದ್ದು, ನನ್ನನ್ನು ಮಂಡ್ಯಲ್ಲಿ ಗೆಲ್ಸಿ ನೋಡ್ತೀನಿ ಅಂತ. ಗೌಡ್ರು ಮಾತ್ರ ಕರ್ನಾಟಕದಲ್ಲಿ ಭಾರಿ ಕಷ್ಟ ಅಲ್ವಾ? ಅಲ್ವೇ? ಮತ್ತೆ ಕ್ವಿಕ್ ಆಗಿ ನೋಡ್ಬೋಣ ಈ ಜನಾರ್ದನ್ ವಿಜಯ್ ಗೆಲುವಿನ ರಹಸ್ಯ ಏನು ಅಂತ ಹೇಳಿ, ಅಲ್ವಾ ಸರ್? ಏನ್ ರಹಸ್ಯ ರೀ? ಸೊ ವಿಜಯ್ ಸ್ಟಾರ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವಿಜಯ್ ಗೆದ್ರು ಅಂತ. ಬಟ್ ವಿಜಯ್ ಕೊಟ್ಟಿರೋ ಭರವಸೆಗಳನ್ನ ಈಡೇರಿಸೋದು ಅತಿ ದೊಡ್ಡ ಪ್ರಾಬ್ಲಮ್. ಐ ವಿಲ್ ಅಗ್ರಿ ವಿತ್ ಯು. ಈಗ ರಹಸ್ಯ ನೀವು ಹೇಳ್ತಾ ಇದ್ದೀರಿ ಅಲ್ವಪ್ಪ? ಹೌದು ಸರ್. ಸ್ಟಾರ್ ವರ್ಚಸ್ಸು DMK ಭ್ರಷ್ಟಾಚಾರ ಎಲ್ಲರಿಗೂ ಗೊತ್ತು. 80ಕ್ಕೂ ನಗರ ಪ್ರದೇಶದಲ್ಲಿ TVK ಮುನ್ನಡೆ. ನಗರ ಪ್ರದೇಶದಲ್ಲಿ TVK ಮುಂದಕ್ಕೆ ಬಂದಿರೋದಕ್ಕೆ ಅಬ್ಸಲ್ಯೂಟ್ ರೀಸನ್ ವಿಲ್ ಬಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್: ಯೂತ್ ಆ್ಯಂಡ್ ವಿಮೆನ್. ಭಾಳ ಸರಳ. ನಿಮಗೆ ದಳಪತಿ ಬೆಳೆಸಿದ್ರು ಕರ್ನಾಟಕದ ಮಾದರಿ ಮಹಿಳೆಯರಿಗೆ ಮಾಸಿಕ 2,00,000 ರೂಪಾಯಿ, ವಧುವಿಗೆ ರೇಷ್ಮೆ ಸೀರೆಯೊಂದಿಗೆ 8 ಗ್ರಾಮ್ ಚಿನ್ನ, 200 ಬುರುಡೆ. ಇದು ಅಬ್ಸಲ್ಯೂಟ್ ಬುರುಡೆ. ತಮಾಷೆ ಆಗಲ್ಲ, ಅಲ್ಲಕ್ಕಲ್ಲ. ಹೇಳ್ತೀನಿ ಏನು ಅಂತ. ಆಗ್ಬೋದು. ಯಾವುದಾದ್ರೂ ಒಂದು ರಾಜ್ಯ ಇದ್ರೆ ಪುಕ್ಕಟ್ಟೆ ವ್ಯವಹಾರಗಳನ್ನು ಕೊಡಕ್ಕೆ ಜನಕ್ಕೆ ಅನ್ನೋ ಖ್ಯಾತಿಗೆ ತಮಿಳ್ನಾಡೇ ನಂಬರ್ 1 ವರ್ಲ್ಡಲ್ಲಿ. ಪುಕ್ಕಟ್ಟೆಗಳ ವ್ಯವಹಾರದ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದವ್ರೆ ಅವರು, ತಮಿಳ್ನಾಡಿನವರು. ಹೌದಲ್ಲ? ಓಕೆ. DMK ಏನು ಕೊಟ್ಟಿರಲಿಲ್ಲ ಹೇಳಿ ನನಗೆ ಜನಕ್ಕಲ್ಲಿ? ಎಲ್ಲ ರೀತಿಯ ಏನು ಕೊಟ್ಟಿರಲಿಲ್ಲ? ಬಸ್ ಕೊಟ್ಟರು, ಕರೆಂಟ್ ಕೊಟ್ಟರು, ನೀರು ಕೊಟ್ಟರು, ಪುಕ್ಕಟ್ಟೆ ಕಾಸು ಕೊಟ್ಟರು, ಸತ್ರು ಕೊಟ್ಟರು, ಹುಟ್ಟಿದ್ರು ಕೊಟ್ಟರು, ಕಾಯಿಲೆ ಬಂದ್ರು ಕೊಟ್ಟರು, ಬರದೆ ಇದ್ರು ಕೊಟ್ಟರು, ಕಾಲು ಮುರ್ಕೊಂಡ್ರೆ ಕೊಟ್ಟರು, ಮುರ್ಕೋ ನಾಳೆ ಅಂತ ಕೊಟ್ಟರು, TV ಕೊಟ್ಟರು, ಫ್ರಿಡ್ಜ್ ಕೊಟ್ಟರು, ಫ್ರಿಡ್ಜ್ ಕೊಟ್ಟರು. ಏನು ಕೊಡ್ಲಿಲ್ಲ ಹೇಳ್ರಪ್ಪ? ಎಲ್ಲ ಬಂದಿದ್ದು. ಯಾಕೆ ಮತ್ತೆ ಸೋಲ್ಸಿದ್ರು ಜನ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಕೇಳಿಸ್ಕೊತಿದ್ದೀರಾ? ಅವೆರಡೇ ಸಾಕು ಅಂತ ಇದ್ದಾರೆ ಅನ್ಸುತ್ತೆ. ಕಾಂಗ್ರೆಸ್ ಅವರು ಅವೆರಡೇ ಸಾಕು, ನಮ್ ಗ್ಯಾರಂಟಿಗಳೇ ಸಾಕು ಅನ್ಕೋ ಕೂತಿ ಕೇಳಿಸ್ಕೊತಿದ್ದೀರಾ ಅಲ್ಲ? ಯಾಕೆ ಸೋಲ್ಸಿದ್ರು? ದಿ ಪರ್ಸೆಪ್ಷನ್ ಆಫ್ ಬೀಯಿಂಗ್ ಕರಪ್ಟ್, ದಿ ಪರ್ಸೆಪ್ಷನ್ ಆಫ್ ಬೀಯಿಂಗ್ ನೀವು ನಾಲಾಯಕಗಳು ಅಂತ. ಕಾಂಗ್ರೆಸ್ ಕೇಳಿಸ್ಕೊಳ್ಳಿ, ಅಧಿಕಾರ ಯಾರೋ ಕೊಡಬೇಕು, CM ಯಾರಂತೆ? ಹೈಕಮಾಂಡ್ ಹೇಳುತ್ತೆ. ಇದು ಹಂಚಿಕೆ ಹೈಕಮಾಂಡ್ ಹೇಳುತ್ತೆ. ಈ ಉಡಾಪೆ ಹೊಡ್ಕೊಂಡು ಬಣ್ಣ ಬಳ್ಕೊಂಡು ಓಡಾಡ್ತಿದ್ದೀರಲ್ಲ ಈ ರಾಜ್ಯದ ಜನಕ್ಕೆ ಅವಮಾನವನ್ನು ಮಾಡಿಕೊಂಡು ಕಾಂಗ್ರೆಸ್ನವರು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನಿಮಗೂ ಕಾದಿದೆ ಹೀಗೆ ಆಡ್ತಾ ಇದ್ದಾಗ. ಲಾಂಗ್ ಟರ್ಮ್ ಎಲ್ಲ ಕೊಟ್ಟ ಮೇಲುವೆ. ಸೊ ದೇಶದಲ್ಲಿ ಜನ ಈ ಪುಕ್ಕಟ್ಟೆ ಕೊಡೋ ವ್ಯವಹಾರಕ್ಕೆ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಅವರು. ಏನು ತೀರ್ಮಾನ? ಎಲ್ಲವನು ಕೊಡ್ತಾನೆ ಬಾರಯ್ಯ, ಇವ್ರ ಅಪ್ಪನ ಮನೆ ದುಡ್ಡಲ್ಲ ಅಂತ. ಯಾವನಾದ್ರೂ ಕೊಡ್ತಾನೆ ಕಣ್ರೆ ಅದನ್ನ. ಅದ್ರ ಮೇಲೇನು ಹೇಳಪ್ಪ ಕೊಸರು. ಆ ಕೊಸರಲ್ಲಿ ಕೆಲವರು ಆರ್ಥಿಕವಾಗೂ, ಕೆಲವರು ಇದನ್ನೆಲ್ಲ ನೋಡ್ತಾರೆ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಡ್ಯಾಶ್ 40% BJP ಮೇಲೆ ಹೇಳಿ ಬಂದ್ರಲ್ಲ. ಇವತ್ತೇನಾಗಿದೆ ಕಾಂಗ್ರೆಸ್ಸಲ್ಲಿ ಇಲ್ಲಿ ಕರ್ನಾಟಕದಲ್ಲಿ? 60 ಅಂತಿದ್ದಾರೆ, 80 ಅಂತಿದ್ದಾರೆ. ಇಲ್ಲ ಅಂದ್ಬಿಟ್ಟು ಇಲ್ಲ ಆಗ್ಬಿಡಲ್ಲ.
ಸ್ಟಾಲಿನ್ನು DMK ಹೇಳಿತ್ತು, ಇಲ್ಲ ಭ್ರಷ್ಟಾಚಾರ ರಹಿತ ಅಂದ್ಬಿಟ್ರು. ಜನ ಒಪ್ಪಲಿಲ್ಲ. ಹೌದು, ಕೆಲಸ ಆಗ್ತಾ ಇದೆ, ರೋಡಲ್ಲೆಲ್ಲ ನಾಳೆ ಬೆಳಿಗ್ಗೆ ಚಿನ್ನ ಬರ್ತಾ ಇದೆ ದುಬೈಯಿಂದ, ಹೊಡೆಸ್ತಾ ಇದ್ದೀನಿ ಅಂತ ಶಿವಕುಮಾರ್ ಹೇಳ್ಬಿಟ್ರೆ ಒಪ್ಪಲ್ಲ. ಕಾಂಗ್ರೆಸ್ ಶುಡ್ ಅಂಡರ್ಸ್ಟ್ಯಾಂಡ್ ಇನ್ ಕರ್ನಾಟಕ, ನಿಮ್ಮ ನಡವಳಿಕೆ, ನಿಮ್ಮ ರೀತಿ ರಿವಾಜುಗಳು, ನೀವೇ ಹೇಳಿದ್ದನ್ನು ಪಾಲನೆ ಮಾಡೋಕ್ಕಾಗದೇ ಇರುವಂಥದ್ದು, ಇದನ್ನು ಮೀರಿ ನಿಮ್ಮ ಗ್ಯಾರಂಟಿಗಳನ್ನು ಓಟ್ ಬೀಳತ್ತೆ. ಬರೆದಿಟ್ಕೊಳ್ಳಿ, ಇದನ್ನು ರಿಪೇರಿ ಮಾಡ್ಕೊಳ್ಳೋದಿದ್ರೆ. ಎಸ್